ಈ 5 ಬೆರಳಿಗೆ ಪರಸ್ಪರ ಜಗಳ ಆಗುತ್ತೆ. ಕಾರಣ ನಂದೇ ಪವರ್ ಜಾಸ್ತಿ, ನಾನೇ ದೊಡ್ಡ ಅಂತೇಳಿ ಪರಸ್ಪರ ಜಗಳ ಆಗುತ್ತೆ. ಆಗ ಈ ಬೆರಳು ಹೇಳುತ್ತೆ, ಪರ್ಸ್ನಾಲಿಟಿ ಬೆರಳು ಅಥವಾ ಒಂದು ವ್ಯಕ್ತಿತ್ವವನ್ನು ಸೂಚಿಸುವಂಥ ಒಂದು ಬೆರಳು ಇದ್ದರೆ ಅದು ನಾನು ಅಂತೇಳಿ ಈ ಬೆರಳು ಹೆಬ್ಬೆರಳು ಹೇಳುತ್ತೆ. ಆಗ ತೋರ್ ಬೆರಳು ಏನು ಹೇಳುತ್ತೆ, ಪ್ರತಿಯೊಂದಕ್ಕೂ ಯಾರನ್ನಾದರೂ ಜೋರು ಮಾಡಬೇಕಂದ್ರೆ ಅಥವಾ ಹುಷಾರ್ ಅಂತ ಹೇಳಬೇಕಂದ್ರೆ ನನ್ನನ್ನು ಯೂಸ್ ಮಾಡ್ತಾರೆ ಅಂತ. ಆಗ ಮಧ್ಯದ ಬೆರಳು ಹೇಳುತ್ತೆ, ಗಾತ್ರದಲ್ಲಿ ಎತ್ತರದಲ್ಲಿ ನಾನೇ ದೊಡ್ಡ, ನೋಡಿ ನಾನೇ ದೊಡ್ಡ ಅಂತ. ಆಗ 4ನೇ ಬೆರಳು ಹೇಳುತ್ತೆ, ಅತ್ಯಂತ ಅಮೂಲ್ಯವಾದಂತಹ ಚಿನ್ನಾಭರಣಗಳು ಉಂಗುರಗಳು ನನ್ನ ಈ ಒಂದು ಬೆರಳಿಗೆ ಹಾಕ್ತಾರೆ, ಆದ ಕಾರಣ ನನಗೆ ಪವರ್ ಜಾಸ್ತಿ, ನಾನೇ ಶ್ರೇಷ್ಠ ಅಂತೇಳಿ. ಆಗ ಈ ಚಿಕ್ಕ ಬೆರಳೇನಿದೆ ಇದು ಹೇಳುತ್ತೆ, ನಾನೇನು ಕಮ್ಮಿ ಇಲ್ಲ, ಯಾರಾದ್ರು ದೇವಸ್ಥಾನಕ್ಕೆಲ್ಲ ಹೋಗಿ ಕೈ ಮುಗಿತಾರಲ್ವ, ಆಗ ಈ ನನ್ನ ಬೆರಳು ಎದುರಿರುತ್ತೆ, ನನ್ನನ್ನೇ ಮುಂದಿಸ್ತಾರೆ, ನೀವೆಲ್ಲ ಬ್ಯಾಕ್ ಅಂತೇಳಿ. ನೋಡಿ, ಪ್ರತಿಯೊಬ್ಬರಿಗೂ ಅವರಿಗೆ ಆದಂತಹ ಓನ್ ಸ್ಕಿಲ್ಸ್ಗಳಿರುತ್ತೆ. ಒಬ್ಬ ಹಾಡಿನಲ್ಲಿ ಹುಷಾರಾಗಿರ್ಬೋದು, ಮತ್ತೊಬ್ಬ ಭಾಷಣದಲ್ಲಿ, ಇನ್ನೊಬ್ಬ ಚಿತ್ರಕಲೆ, ಹೀಗೆ ವಿಭಿನ್ನ ರೀತಿಯಾದಂತಹ ಸ್ಕಿಲ್ಸ್ಗಳನ್ನು ಹೊಂದಿದ್ದಂತಹ ವ್ಯಕ್ತಿಗಳಾಗಿರ್ಬೋದು. ಆದ್ದರಿಂದ ಡೋಂಟ್ ಅಂಡರ್ ಎಸ್ಟಿಮೇಟ್ ಎನಿವನ್, ಯಾರನ್ನು ಕೂಡ ಕೀಳಾಗಿ ಕಾಣಬಾರ್ದು. ಕಾರಣ ಅವರವರ ಒಂದು ವೇಯಲ್ಲಿ ಅವರವರು ಹುಷಾರಾಗಿರುತ್ತಾರೆ. ನಮಗೆ ಕೆಲವೊಮ್ಮೆ ಗೊತ್ತಾಗಿರಲಿಕ್ಕಿಲ್ಲ ಅವನು ಯಾವುದರಲ್ಲಿ ಅಂತ ಹೇಳಿ. ಯಾರನ್ನು ಕೂಡ ಕಂಡ ಕೂಡಲೇ ಇಂಥ ವ್ಯಕ್ತಿ ಹೀಗೆ ಆಗಿರ್ಬೋದು ಅಥವಾ ಹೀಗೆ ಇರಬೇಕಂತೇಳಿ ನಾವು ಜಡ್ಜ್ ಮಾಡಬಾರ್ದು. ಡೋಂಟ್ ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್ ಅಂತ. ಅಂದರೆ ಆ ಪುಸ್ತಕದ ಪೇಜ್ ನೋಡಿ ಅದರ ಒಳಗಿರುವಂಥ ವಿಷಯವನ್ನು ನಾವು ನಿರ್ಧರಿಸಲಿಕ್ಕೆ ನಮ್ಮಿಂದ ಸಾಧ್ಯವಿಲ್ಲ. ಬಿಳಿ ಕಂಡದ್ದೆಲ್ಲ ಹಾಲಾಗಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಮ್ಮೆ ವ್ಯಕ್ತಿಗಳ ಪರ್ಸನಾಲಿಟಿ ನೋಡಿದರೆ ಬಹಳ ಒಳ್ಳೆಯವರಾಗಿ ಕಾಣ್ತಾರೆ, ಆದರೆ ಒಳಗೆ ಬಹಳ ಕೆಟ್ಟವರಾಗಿರ್ಬೋದು. ಕೆಲವೊಮ್ಮೆ ಕೆಟ್ಟವರಾಗಿ ಕಾಣ್ತಾರೆ, ರಿಕ್ಷೆಯಲ್ಲೆಲ್ಲ ನೋಡ್ಬೋದು ಬ್ಯಾಡ್ ಬಾಯ್ಸ್ ಅಂತೇಳಿ ಬರೆದಿರ್ತಾರೆ, ಅಥವಾ ಇನ್ನಿತರ ಹಲವರ ಅವರ ಬಾಹ್ಯವಾದಂಥ ಸ್ವಭಾವ ನೋಡಿ ನಾವು ಹೇಳ್ತೇವೆ ಈ ಕೆಟ್ಟ ವ್ಯಕ್ತಿ ಅಂತೇಳಿ. ಕೆಲವೊಮ್ಮೆ ಅವರ ಮನಸ್ಸು ಒಳ್ಳೆಯ ಸ್ವಚ್ಛವಾಗಿರ್ಬೋದು, ಶುದ್ಧವಾಗಿರ್ಬೋದು, 4 ಜನರಿಗೆ ಉಪಕಾರ ಆಗುವಂತಹ ಒಂದು ವ್ಯಕ್ತಿಗಳಾಗಿರ್ಬೋದು. ಆದ ಕಾರಣ ಯಾರನ್ನು ಕೂಡ ಜಡ್ಜ್ ಮಾಡಬಾರ್ದು. ನಮಗೆ ಅವರಿಗೆ ಆದಂತಹ ಒಂದು ವ್ಯಕ್ತಿತ್ವಗಳಿರುತ್ತೆ, ಅದನ್ನು ತಿಳಿದ ನಂತರವೇ ನಾವು ಜಡ್ಜ್ ಮಾಡಬೇಕಾಗುತ್ತೆ. ಕೆಲವೊಮ್ಮೆ ಕಾಣುವಾಗ ಏನೋ ಬಿಕಾರಿ ಥರ, ಭಿಕ್ಷೆ ಬೇಡುವವನ ಥರ ಇರ್ಬೋದು, ಅವನಲ್ಲಿ ಬಹಳ ಜ್ಞಾನ ಹೊಂದಿದಂಥ ವ್ಯಕ್ತಿಯಾಗಿರ್ಬೋದು. ಕೆಲವೊಮ್ಮೆ ಬಹುಶಃ ಹೇಳಲಿಕ್ಕೆ ಸಾಧ್ಯವಿಲ್ಲ ಅದು ಯಾವುದನ್ನು ಕೂಡ. ಆದ್ದರಿಂದ ಡೋಂಟ್ ಅಂಡರ್ ಎಸ್ಟಿಮೇಟ್ ಎನಿವನ್.